ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ಒಳಗೆ ಟೋಟಲ್ 24 ಕ್ವಶನ್ಸ್ ಅನ್ನ ಕೇಳಿದೆ. ಇನ್ನು ನಾನು ಈಗಾಗಲೇ ಪಾರ್ಟ್ 1 ಒಳಗೆ 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೀನಿ. ನೀವು ಒಂದ್ ವೇಳೆ ಆ ವಿಡಿಯೋಸ್ ಅನ್ನ ನೋಡಿರ್ಲಿಲ್ಲಪ್ಪ ಅಂತಂದ್ರೆ ಅವ್ರ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಆಮೇಲೆ ಹೋಗಿ ನೋಡ್ಕೋಬಹುದು. ಇನ್ನು ಪಾರ್ಟ್ 2 ಒಳಗೆ ಅಗೇನ್ ನಾನು 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಅಂಡ್ ಜಸ್ಟ್ ಲೈಕ್ ಪಾರ್ಟ್ 1, ಪಾರ್ಟ್ 2 ವಿಲ್ ಆಲ್ಸೋ ಹ್ಯಾವ್ 2 ವಿಡಿಯೋಸ್. ಪಾರ್ಟ್ 2 ನ ಒಂದು ವಿಡಿಯೋ ಒಳಗೆ ನಾನು ಪಾರ್ಟ್ 2 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ, ಮತ್ತೆ ಇನ್ನೊಂದು ವಿಡಿಯೋ ಒಳಗೆ ಅವಕ್ಕೆ ಸೊಲ್ಯೂಷನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಪರ್ಟಿಕ್ಯುಲರ್ಲಿ ಈ ವಿಡಿಯೋಕ್ಕೆ ಬರೋದಾದ್ರೆ ಇಲ್ಲಿ ನಾನು ಪಾರ್ಟ್ 2 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಆದ್ಮೇಲೂ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಅನ್ನ ನೀವಾಗ್ಲೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಒಂದ್ ವೇಳೆ ಕ್ವಶನ್ ಸಾಲ್ವ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾನು ಪ್ರತಿ ಕ್ವಶನ್ ಆದ್ಮೇಲೆ ಅದಕ್ಕೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತೆ ಹಿಂಟ್ಸ್ ಅನ್ನ ಕೊಟ್ಟಿರ್ತೀನಿ. ಅದನ್ನ ನೋಡಿ ನೀವು ಈಸಿಯಾಗಿ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಇದಾದ್ಮೇಲೆ ಇದರದೇ ವಿಡಿಯೋ ಸೊಲ್ಯೂಷನ್ಸ್ ಬರ್ತದೆ. ಅದನ್ನ ನೀವು ನೋಡಿ ನಿಮ್ಮ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆದ್ವು, ಎಷ್ಟು ತಪ್ಪಾದ್ವು, ಮತ್ತೆ ಏನೇನು ಡಿಫಿಕಲ್ಟಿ ಫೇಸ್ ಮಾಡಿದ್ರಿ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2014 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, two thin dielectric slabs of dielectric constants K1 and K2, where K1 is less than K2, are inserted between plates of a parallel plate capacitor as shown in the figure. The variation of electric field E between the plates with distance D as measured from plate P is correctly shown by. ಗೈಸ್, ಇಲ್ಲಿ ಕ್ವಶನ್ ಒಳಗೆ ಒಂದು ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅನ್ನ ಕೊಟ್ಟಾರ, ಮತ್ತು ಅವೆರಡು ಪ್ಲೇಟ್ಸ್ ಮಧ್ಯೆ ಎರಡು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ಸ್ ಅನ್ನ ಪ್ಲೇಸ್ ಮಾಡ್ಯಾರ. ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬಿನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 ಐತಿ, ಇನ್ನೊಂದ್ರದ K2 ಐತಿ, ಮತ್ತು K1 ಈಸ್ ಲೆಸ್ ದ್ಯಾನ್ K2 ಅಂತಾನು ಹೇಳ್ಯಾರ. ಕ್ವಶನ್ ಏನಪ್ಪ ಅಂತಂದ್ರೆ, ಇಲ್ಲೇನು ಎಲೆಕ್ಟ್ರಿಕ್ ಫೀಲ್ಡ್ ಇರತ್ತಲ್ಲ ಬಿಟ್ವೀನ್ ದಿ ಪ್ಲೇಟ್ಸ್, ಅದು ಯಾವ ರೀತಿ ವೇರಿ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಇಲ್ಲಿ 4 ಆಪ್ಷನ್ ಒಳಗೆ 4 ಗ್ರಾಫ್ಸ್ ಅನ್ನ ಕೊಟ್ಟಾರ. ಯಾವ ಗ್ರಾಫ್ ಈ ವೇರಿಯೇಷನ್ ಅನ್ನ ಕರೆಕ್ಟ್ ಆಗಿ ಡಿಪಿಕ್ಟ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ಈ ಕ್ವಶನ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ನಿಮಗೆ ಡೈಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ ಅಂತಂದ್ರೆ ಏನು, ಮತ್ತು ಡೈಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ ಎಕ್ಸ್ಟರ್ನಲ್ ಫೀಲ್ಡ್ ಒಳಗೆ ಪ್ಲೇಸ್ ಮಾಡಿದಾಗ ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಗೈಸ್, ಡೈಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ ಇಸ್ ಅನ್ ಇನ್ಸುಲೇಟಿಂಗ್ ಅಥವಾ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್. ಡೈಎಲೆಕ್ಟ್ರಿಕ್ ಅಂತಂದ್ರೆ ಏನು? ಇದು ಒಂದು ಇನ್ಸುಲೇಟರ್ ಅಥವಾ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್. ಇದನ್ನು ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಟಾಗ ಇದು ತನ್ನೊಳಗೆ ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರ ಡೈರೆಕ್ಷನ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಇಟ್ ಅಪೋಸಸ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಒಂದು ಡೈಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ ಅನ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಪ್ಲೇಸ್ ಮಾಡಿದಾಗ ಅದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪೋಸ್ ಮಾಡುತ್ತೆ. ಸೊ ಇದರಿಂದಾಗಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿನ ಸ್ಟ್ರೆಂತ್ ಇಲ್ಲಿ ಕಡಿಮೆ ಆಗುತ್ತೆ. ಇಟ್ ರೆಡ್ಯೂಸಸ್ ದಿ ಸ್ಟ್ರೆಂತ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಇನ್ನು ಈ ಅಪೋಸ್ ಮಾಡ್ತಕ್ಕಂಥ ಕ್ವಾಲಿಟಿ ಪ್ರತಿಯೊಂದು ಮೆಟೀರಿಯಲ್ಗೂ ಡಿಫರೆಂಟ್ ಆಗಿರುತ್ತೆ. ಸೊ ಅದರ ಸಲುವಾಗಿ ಪ್ರತಿಯೊಂದು ಮೆಟೀರಿಯಲ್ಗೂ ನಾವು ಒಂದು ವ್ಯಾಲ್ಯೂವನ್ನು ಅಸೋಸಿಯೇಟ್ ಮಾಡ್ತೀವಿ. ಅದನ್ನು ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಪ್ರತಿಯೊಂದು ಡೈಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬೇರೆ ಬೇರೆ ಇರುತ್ತೆ. ಒಂದು ವೇಳೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ವ್ಯಾಲ್ಯೂ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದು ಇಟ್ ಗ್ರೇಟ್ಲಿ ಅಪೋಸಸ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ ಅರ್ಥ. ಅಂದ್ರೆ ಅದು ಜಾಸ್ತಿನೇ ರೆಡ್ಯೂಸ್ ಮಾಡುತ್ತೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿನ ಸ್ಟ್ರೆಂತ್ ಅನ್ನ. ಒಂದ್ ವೇಳೆ ಆ ಕಾನ್ಸ್ಟೆಂಟಿನ ವ್ಯಾಲ್ಯೂ ಕಡಿಮೆ ಇತ್ತಪ್ಪ ಅಂತಂದ್ರೆ ಅದು ಕಡಿಮೆ ಅಪೋಸ್ ಮಾಡುತ್ತೆ. ಸೊ ಇವೆಲ್ಲ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಈ ಕ್ವಶನ್ಗೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಹೆಂಗ? ಒಂದು ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಒಳಗೆ ಆ ಪ್ಲೇಟ್ಸ್ ಮಧ್ಯೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ. ಇನ್ನು ಈ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ನ ಪ್ಲೇಸ್ ಮಾಡಿದಾಗ ಆ ಎಲ್ಲೆಲ್ಲಿ ಪ್ಲೇಸ್ ಮಾಡಿರ್ತಿಲ್ಲ ಆ ಜಾಗದಾಗ ಏನಪ್ಪಾ ಎಲೆಕ್ಟ್ರಿಕ್ ಫೀಲ್ಡಿನ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಇನ್ನು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಆ ಡೈಎಲೆಕ್ಟ್ರಿಕ್ ಸ್ಲ್ಯಾಬಿನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟಿನ ಮೇಲೆ ಡಿಪೆಂಡ್ ಆಗಿರ್ತೈತಿ. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಸೊ ಯೂಸಿಂಗ್ ದಿಸ್ ಇನ್ಫಾರ್ಮೇಶನ್ ಯು ಕ್ಯಾನ್ ಈಸಿಲಿ ಫೈಂಡ್ ದಿ ಆನ್ಸರ್ ಟು ದಿಸ್ ಕ್ವಶನ್. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನ 2015 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಅ ಪ್ಯಾರಲಲ್ ಪ್ಲೇಟ್ ಏರ್ ಕೆಪಾಸಿಟರ್ ಹ್ಯಾಸ್ ಕೆಪಾಸಿಟಿ C, distance of separation between the plates is D, and potential difference V is applied between the plates. Force of attraction between the plates of the parallel plate air capacitor is option number 1 CV square divided by D, option number 2 C square V square divided by 2D square, option number 3 C square V square divided by 2D, option number 4 CV square divided by 2D. ಗೈಸ್, ಇಲ್ಲಿ ಕ್ವಶನ್ ಒಳಗೆ ಒಂದು ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅನ್ನು ಕೊಟ್ಟಾರ, ಹೂಸ್ ಕೆಪಾಸಿಟನ್ಸ್ ಇಸ್ C. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಇಸ್ D ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಪ್ಲೇಟ್ಸ್ ಇಸ್ V ಅಂತಾನು ಹೇಳ್ಯಾರ. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ, ದಿ ಸ್ಪೇಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್ ಇಸ್ ಫಿಲ್ಡ್ ಬೈ ಏರ್ ಅಂತಾನು ಕೊಟ್ಟಾರ. ಇಲ್ಲಿ ಮೀಡಿಯಂ ಏರ್ ಐತಿ. ಕ್ವಶನ್ ಏನಪ್ಪ ಅಂತಂದ್ರೆ, ವಿ ನೀಡ್ ಟು ಫೈಂಡ್ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪ್ಲೇಟ್ಸ್. ಇಲ್ಲಿ ಪ್ಲೇಟ್ಸ್ ಮಧ್ಯೆ ಇರತಕ್ಕಂಥ ಅಟ್ರಾಕ್ಷನ್ ಏನೈತಿ ಆ ಫೋರ್ಸಿನ ಮ್ಯಾಗ್ನಿಟ್ಯೂಡನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಅಟ್ರಾಕ್ಷನ್ ಎದಕ್ಕಿರುತ್ತೆ?
ಇಲ್ಲಿ ಒಂದು ಪ್ಲೇಟಿನ ಮೇಲೆ ಪ್ಲಸ್ ಕ್ಯೂ ಚಾರ್ಜ್ ಇರುತ್ತೆ, ಇನ್ನೊಂದು ಪ್ಲೇಟಿನ ಮೇಲೆ ಮೈನಸ್ ಕ್ಯೂ ಚಾರ್ಜ್ ಇರುತ್ತೆ. ಇಲ್ಲಿ ಅಪೋಸಿಟ್ ಚಾರ್ಜಸ್ ಇರೋದ್ರಿಂದ ಏನಪ್ಪ ಪ್ಲೇಟ್ಸ್ ಒಂದನ್ನೊಂದು ಅಟ್ರಾಕ್ಟ್ ಮಾಡ್ತವ. ಈ ಫೋರ್ಸಿನ ಮ್ಯಾಗ್ನಿಟ್ಯೂಡನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫೋರ್ಸ್ ಎಫ್ ಈಸ್ ಈಕ್ವಲ್ ಟು ಏನಂತ ಹೇಳಿ ಬರೀಬೋದು, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಒನ್ ಪ್ಲೇಟ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನದರ್ ಪ್ಲೇಟ್. ಸೊ ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ ಅಂತೇಳಿ ಬರಿಬೋದು. ಇನ್ನು ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ ವ್ಯಾಲ್ಯೂ ಎಷ್ಟು, ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸೈಲಾನ್ ನಾಟ್. ಇನ್ನು ಸಿಗ್ಮಾ ವ್ಯಾಲ್ಯೂವನ್ನು ನಮಗೆ ಗೊತ್ತೈತಿ, ಕ್ಯೂ ಇಂಟು ಸಿಗ್ಮಾ ಅಂದರೆ ಕ್ಯೂ ಡಿವೈಡೆಡ್ ಬೈ ಎ ಇಂಟು 1 ಡಿವೈಡೆಡ್ ಬೈ 2 ಎಪ್ಸೈಲಾನ್ ನಾಟ್. ಸೊ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2a ಎಪ್ಸೈಲಾನ್ ನಾಟ್. ಸೊ ಇದು ಆನ್ಸರ್ ಅಲ್ಲ. ಸೊ ನೀವಿಲ್ಲಿ ಏನು ಮಾಡಬೇಕು, ಕ್ಯೂ ಪ್ಲೇಸ್ ಒಳಗೆ ಸಿ ವಿ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಸಿ ಈಸ್ ಈಕ್ವಲ್ ಟು ಎಪ್ಸೈಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಇವೆರಡು ವ್ಯಾಲ್ಯೂಸನ್ನು ಯೂಸ್ ಮಾಡ್ಕೊಂಡು ಫೈನಲ್ ಆನ್ಸರನ್ನು ಫೈಂಡ್ ಔಟ್ ಮಾಡಿರಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನನ್ನು ಕೂಡ 2015 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಇಫ್ ಪೊಟೆನ್ಷಿಯಲ್ ಇನ್ ಅ ರೀಜನ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ವಿ ಇಸ್ ಈಕ್ವಲ್ ಟು 6xy minus y plus 2yz, the electric field at point 1, 1, 0 is option number 1 minus of 2i cap plus 3j cap plus k cap, option number 2 minus of 6i cap plus 9j cap plus k cap, option number 3 minus of 3i cap plus 5j cap plus 3k cap, option number 4 minus of 6i cap plus 5j cap plus 2k cap. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದನ್ನು ಕೊಟ್ಟಾರ. ಏನು ಕೊಟ್ಟಾರ, ಇಕ್ವೇಶನ್ ವಿ ಇಸ್ ಈಕ್ವಲ್ ಟು 6xy ಮೈನಸ್ ವೈ ಪ್ಲಸ್ 2yz ಅಂತೇಳಿ ಕೊಟ್ಟಾರ. ಕ್ವಶನ್ ಏನಪ್ಪ ಅಂತಂದ್ರೆ, ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ವಿ ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ 1, 1, 0. ಸೊ 1, 1, 0 ಇರ್ತಕ್ಕಂಥ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೈತಿ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್ ಈ ಕ್ವಶನನ್ನು ಆನ್ಸರ್ ಮಾಡ್ಬೇಕಂದ್ರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡನ್ನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ದಿಂದ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನಾವು ಪಾರ್ಟ್ 1 ಒಳಗನ ನೋಡಿದ್ವಿ, ಏನು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನೈತೆ ಅಂತ ಹೇಳಿ. ಏನೈತಿ ರಿಲೇಷನ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಮ್ಯಾಥಮೆಟಿಕಲಿ ಹೇಳೋದಾದ್ರೆ ಇ ಈಸ್ ಈಕ್ವಲ್ ಟು ಮೈನಸ್ ಆಫ್ ಡೋ ವಿ ಬೈ ಡೋ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ವೈ ಜೆ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ಝೆಡ್ ಕೆ ಕ್ಯಾಪ್. ಇಲ್ಲಿ ನಾವು ವಿ ಅನ್ನು ಪಾರ್ಷಿಯಲಿ ಡಿಫರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈ ಆ್ಯಂಡ್ ಝೆಡ್. ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫರೆನ್ಷಿಯೇಟ್ ಮಾಡೋ ಮುಂದೆ ವೈ ಮತ್ತು ಝೆಡ್ ಅನ್ನು ಕಾನ್ಸ್ಟೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು, ಮತ್ತು ವಿತ್ ರೆಸ್ಪೆಕ್ಟ್ ಟು ವೈ ಡಿಫರೆನ್ಷಿಯೇಟ್ ಮಾಡೋ ಮುಂದೆ ಎಕ್ಸ್ ಮತ್ತು ಝೆಡ್ ಅನ್ನು ಕಾನ್ಸ್ಟೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಸಿಮಿಲರ್ಲಿ ವಿತ್ ರೆಸ್ಪೆಕ್ಟ್ ಟು ಝೆಡ್ ಡಿಫರೆನ್ಷಿಯೇಟ್ ಮಾಡೋ ಮುಂದೆ ಎಕ್ಸ್ ಮತ್ತು ವೈ ಅನ್ನು ಕಾನ್ಸ್ಟೆಂಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಈ ರೀತಿ ಮಾಡಿ ಬಂದಂಥ ಆನ್ಸರ್ ಒಳಗೆ ನಾವು ಕೋಆರ್ಡಿನೇಟ್ಸ್ 1, 1, 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಸಿಗುತ್ತೆ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2015 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a parallel plate air capacitor of capacitance C is connected to a cell of EMF V and then disconnected from it. A dielectric slab of dielectric constant K, which can just fill the air gap of the capacitor, is now inserted in it. Which of the following is incorrect? Option number 1, the change in the energy stored is half CV square into bracket 1 divided by K minus 1. Option number 2, the charge on the capacitor is not conserved. Option number 3, the potential difference between the plates decreases K times. Option number 4, the energy stored in the capacitor decreases K time. Guys, ಇಲ್ಲಿ ಕ್ವಶನ್ ಒಳಗೆ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅನ್ನು ಕೊಟ್ಟಾರ, ಹೂಸ್ ಕೆಪಾಸಿಟನ್ಸ್ ಇಸ್ ಸಿ. ಮತ್ತೇನು ಹೇಳ್ಯಾರಪ್ಪ ಅಂತಂದ್ರೆ, ಈ ಕೆಪಾಸಿಟರ್ನ ಮಧ್ಯೆ ಇರ್ತಕ್ಕಂಥ ಸ್ಪೇಸ್ ಒಳಗೆ ಏರ್ ಐತಿ, ಅಂದ್ರೆ ಮೀಡಿಯಮ್ ಇಲ್ಲಿ ಏರ್ ಐತಿ. ನೆಕ್ಸ್ಟ್ ಈ ಕೆಪಾಸಿಟರನ್ನು ಒಂದು ಇ ಎಮ್ ಎಫ್ ವಿ ಇರ್ತಕ್ಕಂಥ ಸೆಲ್ಲಿಗೆ ಕನೆಕ್ಟ್ ಮಾಡ್ಯಾರ. ಕನೆಕ್ಟ್ ಮಾಡಿ ಅದನ್ನು ಚಾರ್ಜ್ ಮಾಡ್ಯಾರ. ನೆಕ್ಸ್ಟ್ ಅದು ಚಾರ್ಜ್ ಆದಮೇಲೆ ಅದೇ ಕೆಪಾಸಿಟರ್ ಒಳಗೆ ಏನಪ್ಪ ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬನ್ನು ಇನ್ಸರ್ಟ್ ಮಾಡ್ಯಾರ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಐತಿ. ಕ್ವಶನ್ ಏನಪ್ಪ ಅಂತಂದ್ರೆ, ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಒಳಗೆ ಯಾವ ಆಪ್ಷನ್ ಇನ್ಕರೆಕ್ಟ್ ಅಂದರೆ ತಪ್ಪೈತೆ ಅಂತೂ ನಾವಿಲ್ಲಿ ಹೇಳಬೇಕು. ಗೈಸ್ ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ ಒಂದು ಕೆಪಾಸಿಟರ್ ಒಳಗೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬನ್ನು ಇನ್ಸರ್ಟ್ ಮಾಡಿದ ಮೇಲೆ ಯಾವ್ಯಾವ ಕ್ವಾಂಟಿಟೀಸ್ ಯಾವ ರೀತಿ ಚೇಂಜ್ ಆಗ್ತವೆ ಅನ್ನೋದು ಗೊತ್ತಿರಬೇಕು. ನಾನಿಲ್ಲಿ ನಿಮಗೆ ಹೇಳೋದಾದ್ರೆ, ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್ ಇನ್ಕ್ರೀಸಸ್ ಬೈ ಕೆ ಟೈಮ್ಸ್. ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ವ್ಯಾಲ್ಯೂ ಕೆ ಇರೋದ್ರಿಂದ ಕೆಪಾಸಿಟನ್ಸ್ ಕೆ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಚಾರ್ಜ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಚಾರ್ಜ್ ಒಳಗೆ ಏನೂ ಚೇಂಜ್ ಆಗೋದಿಲ್ಲ. ಇನಿಷಿಯಲಿ ಎಷ್ಟು ಚಾರ್ಜ್ ಇತ್ತೋ ಕೆಪಾಸಿಟರ್ ಮೇಲೆ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದ ಮೇಲೂ ಅಷ್ಟೇ ಚಾರ್ಜ್ ಇರುತ್ತೆ. ಇನ್ನು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡೋದಾದ್ರೆ, ನಾವು ಆಗಲೇ ಕ್ವಶನ್ ನಂಬರ್ 1 ಒಳಗೆ ನೋಡಿದ್ವಿ, ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಟ್ರೆಂತ್ ಇಲ್ಲಿ ಕಡಿಮೆ ಆಗುತ್ತೆ.
ಎಷ್ಟು ಕಡಿಮೆ ಆಗುತ್ತಪ್ಪ ಅಂತಂದ್ರೆ ಮೊದಲು ಇಲ್ಲಿ ಇ ಇತ್ತಂದ್ರೆ ಆಮೇಲೆ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದ ಮೇಲೆ ಇ ಬೈ ಕೆ ಆಗುತ್ತೆ. ಇನ್ನು ಸಿಮಿಲರ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೂಡ ಇಲ್ಲಿ ಕೆ ಟೈಮ್ಸ್ ಡಿಕ್ರೀಸ್ ಆಗುತ್ತೆ. ಇವಷ್ಟು ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಪ್ರತಿಯೊಂದು ಆಪ್ಷನನ್ನು ವೆರಿಫೈ ಮಾಡ್ಕೋಬಹುದು. ವೆರಿಫೈ ಮಾಡಿ ಈಸಿಯಾಗಿ ಕ್ವಶನ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನನ್ನು 2016 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಫ್ ಏರಿಯಾ ಎ, plate separation D and capacitance C is filled with 4 dielectric materials having dielectric constants K1, K2, K3 and K4 as shown in the figure. If a single dielectric material is to be used to have same capacitance C in the capacitor, then its dielectric constant K is given by option number 1, K is equal to K1 plus K2 plus K3 plus 3K4. Option number 2, K is equal to 2 by 3 into bracket K1 plus K2 plus K3 plus 2 into K4. Option number 3, 2 by K is equal to 3 divided by K1 plus K2 plus K3 plus 1 divided by K4. Option number 4, 1 divided by K is equal to 1 divided by K1 plus 1 divided by K2 plus 1 divided by K3 plus 3 divided by 2K4. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಈ ರೀತಿ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಕೊಟ್ಟ. ಇಲ್ಲಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಪ್ಲೇಟ್ ಏರಿಯಾ ಎ ಐತಿ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಡಿ ಐತಿ, ಮತ್ತು ದಿ ಸ್ಪೇಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಇಸ್ ಫಿಲ್ಡ್ ಬೈ 4 ಡೈಎಲೆಕ್ಟ್ರಿಕ್ ಮಟೀರಿಯಲ್ಸ್. ಆ 4 ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ವ್ಯಾಲ್ಯೂವನ್ನು ಕೊಟ್ಟಾರ. ಒಂದರದ್ದು K1 ಐತಿ, ಇನ್ನೊಂದರದ್ದು K2 ಐತಿ, ಇನ್ನೊಂದರದ್ದು K3 ಐತಿ, ಮತ್ತೊಂದು K4 ಐತಿ. ಇನ್ನು ಈ ಕೆಪಾಸಿಟರ್ನ ಕೆಪಾಸಿಟನ್ಸ್ ಸಿ ಅಂತಲೂ ಕೊಟ್ಟಾರ. ಕ್ವಶನ್ ಏನಪ್ಪ ಅಂತಂದ್ರೆ ಈ 4 ಡೈಎಲೆಕ್ಟ್ರಿಕ್ ಮೆಟೀರಿಯಲನ್ನು ನಾವು ತೆಗೆದು ಈ ಸ್ಪೇಸನ್ನು ಒಂದೇ ಡೈಎಲೆಕ್ಟ್ರಿಕ್ ಮಟೀರಿಯಲ್ಲೇ ಫಿಲ್ ಮಾಡಿದ್ರೆ ಆವಾಗ ಆ ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ವ್ಯಾಲ್ಯೂ ಏನಾಗಿರಬೇಕು ಅಂದ್ರೆ ಈ 4 ಮೆಟೀರಿಯಲ್ನ ತೆಗೆದು ಒಂದೇ ಮೆಟೀರಿಯಲ್ನ ಹಾಕಬೇಕು. ಆ ರೀತಿ ಮೆಟೀರಿಯಲ್ನ ಹಾಕಿದಾಗೂ ಕೂಡ ಇದ್ರ ಕೆಪಾಸಿಟನ್ಸ್ ಸಿ ಇರಬೇಕು. ಸೊ ಆ ಕೇಸ್ ಒಳಗೆ ವಿ ನೀಡ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ ದಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ್ಯಾಟ್ ಮೆಟೀರಿಯಲ್ ವಿತ್ ದೀಸ್ 4 ಮೆಟೀರಿಯಲ್ಸ್. ಸೊ ಕೆ ಮತ್ತು K1, K2, K3, K4 ಮಧ್ಯೆ ರಿಲೇಷನನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್ ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಕೆಪಾಸಿಟರನ್ನು ಕಾಂಬಿನೇಷನ್ ಆಫ್ 4 ಕೆಪಾಸಿಟರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾವ ರೀತಿ ನೀವು ಇಲ್ಲಿ ಡಯಾಗ್ರಾಮ್ ಒಳಗೆ ನೋಡ್ಬೋದು. ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ಕೊಟ್ಟಿರ್ತಕ್ಕಂಥ ಕೆಪಾಸಿಟರ್ ಐತಿ, ರೈಟ್ ಹ್ಯಾಂಡ್ ಸೈಡ್ ಒಳಗೆ ಅದರ ಇಕ್ವಿವ್ಯಾಲೆಂಟ್ ಕೆಪಾಸಿಟರ್ ನೆಟ್ವರ್ಕ್ ಐತಿ. ಇಲ್ಲಿ ನೀವು ಇಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಒಳಗೆ ನೋಡೋದಾದ್ರೆ 3 ಕೆಪಾಸಿಟರ್ಸ್ ಪ್ಯಾರಲಲ್ ಒಳಗದಾವ. ಅವ್ರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಸ್ K1, K2, K3 ಐತಿ. ಇನ್ನು ಏರಿಯಾ ಆಫ್ ಪ್ಲೇಟ್ಸ್ A/3, A/3, A/3 ಐತಿ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ D/2 ಐತಿ. ಇನ್ನು 4ನೇ ಕೆಪಾಸಿಟರ್ ಈ 3 ಕೆಪಾಸಿಟರ್ನ ಕಾಂಬಿನೇಷನ್ಗೆ ಸೀರೀಸ್ ಒಳಗೈತಿ. ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K4 ಐತಿ ಮತ್ತು ಏರಿಯಾ ಆಫ್ ದಿ ಪ್ಲೇಟ್ಸ್ A ಐತಿ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ D/2 ಐತಿ. ಸೊ ಇದು ನಮಗಿಲ್ಲಿ ಯೂಸ್ಫುಲ್ ಆಗುತ್ತೆ. ಇನ್ನು ಈ ಈಕ್ವಿವ್ಯಾಲೆಂಟ್ ಸರ್ಕ್ಯೂಟ್ದಿಂದ ನಾವು ಏನಂತ ಬರಿಬೋದು, 1/C ಇಸ್ ಈಕ್ವಲ್ ಟು 1/C1 ಪ್ಲಸ್ C2 ಪ್ಲಸ್ C3 ಪ್ಲಸ್ 1/C4 ಅಂಥೇಳಿ ಬರಿಬೋದು. ಸೊ ಸಿ ಈಸ್ ಈಕ್ವಲ್ ಟು ಏನಿಲ್ಲಿ K ಎಪ್ಸೈಲನ್ ನಾಟ್ A ಡಿವೈಡೆಡ್ ಬೈ ಡಿ. ಇನ್ನು C1 ಅಂತಂದ್ರೆ K1 ಎಪ್ಸೈಲನ್ ನಾಟ್ A/3 ಡಿವೈಡೆಡ್ ಬೈ D/2. ಸೊ ದಿಸ್ ಈಸ್ ಈಕ್ವಲ್ ಟು 2/3 K1 ಎಪ್ಸೈಲನ್ ನಾಟ್ A ಡಿವೈಡೆಡ್ ಬೈ D. ಸೊ ಸಿಮಿಲರ್ಲಿ C2 ಈಸ್ ಈಕ್ವಲ್ ಟು ನಾವು ಡೈರೆಕ್ಟಾಗಿ ಏನು ಬರೀಬೋದು, 2/3 K2 ಎಪ್ಸೈಲನ್ ನಾಟ್ A ಡಿವೈಡೆಡ್ ಬೈ D ಅಂತ ಹೇಳಿ ಬರಿಬೋದು. ಅದೇ ರೀತಿ C3 ಈಸ್ ಈಕ್ವಲ್ ಟು 2/3 K3 ಎಪ್ಸೈಲನ್ ನಾಟ್ A ಡಿವೈಡೆಡ್ ಬೈ D ಅಂತ ಬರಿಬೋದು. ಇನ್ನು C4 ಈಸ್ ಈಕ್ವಲ್ ಟು ಏನಂತ ಬರಿಬೋದು, K4 ಇಂಟು ಎಪ್ಸೈಲನ್ ನಾಟ್ A ಡಿವೈಡೆಡ್ ಬೈ D/2. ಸೊ C4 ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಇಂಟು K4 ಎಪ್ಸೈಲನ್ ನಾಟ್ A ಡಿವೈಡೆಡ್ ಬೈ D. ಸೊ ಇಲ್ಲಿ ಇವೆಲ್ಲ ವ್ಯಾಲ್ಯೂಸನ್ನು ಮೇಲಿನ ಈಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ K ಮತ್ತು K1, K2, K3, K4 ಮಧ್ಯೆ ರಿಲೇಷನ್ ನಮಗೆ ಇಲ್ಲಿ ಸಿಗುತ್ತೆ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನನ್ನು 2017 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ದಿ ಡಯಾಗ್ರಾಮ್ಸ್ ಬಿಲೋ ಶೋ ರೀಜನ್ಸ್ ಆಫ್ ಇಕ್ವಿಪೊಟೆನ್ಷಿಯಲ್ಸ್. ಅ ಪಾಸಿಟಿವ್ ಚಾರ್ಜ್ ಇಸ್ ಮೂವ್ಡ್ ಫ್ರಮ್ A to B in each diagram. Option number 1, maximum work is required to move Q in figure C. Option number 2, in all 4 cases the work done is the same. Option number 3, minimum work is required to move Q in figure A. Option number 4, maximum work is required to move Q in figure B. ಗೈಸ್ ಇಲ್ಲಿ ಕ್ವಶನ್ ಒಳಗೆ 4 ಕೇಸಸ್ ಅನ್ನ ಕೊಟ್ಟ.
ಇನ್ನು ಈ 4 ಕೇಸಸ್ ಒಳಗೂ ಒಂದು ಪಾಸಿಟಿವ್ ಚಾರ್ಜ್ ಕ್ಯೂ ಅನ್ನು ಎದಿಂದ ಬಿಗೆ ಮೂವ್ ಮಾಡಕತ್ತಾರು. ಕ್ವಶನ್ ಏನಪ್ಪ ಅಂತಂದ್ರೆ ಈ 4 ಕೇಸ್ ಒಳಗೆ ನಾವು ಮಾಡ್ತಕ್ಕಂಥ ವರ್ಕನ್ನು ನಾವಿಲ್ಲಿ ಕಂಪೇರ್ ಮಾಡಬೇಕು. ಯಾವ ಕೇಸ್ ಒಳಗೆ ಜಾಸ್ತಿ ವರ್ಕ್ ಆಗುತ್ತೆ, ಯಾವ ಕೇಸ್ ಒಳಗೆ ಕಡಿಮೆ ವರ್ಕ್ ಆಗುತ್ತೆ, ಅಥವಾ ಎಲ್ಲ ಕೇಸಸ್ ಒಳಗೆ ಅಷ್ಟೇ ವರ್ಕ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ಗೈಸ್, ವರ್ಕ್ ಡನ್ ಇನ್ ಮೂವಿಂಗ್ ಚಾರ್ಜ್ ಕ್ಯೂ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಈಸ್ ಡಿಫೈನ್ಡ್ ಆಸ್ ವರ್ಕ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಕ್ಯೂ ಇಂಟು ಬ್ರಾಕೆಟ್ ವಿ ಬಿ ಮೈನಸ್ ವಿ ಎ. ಇಲ್ಲಿ ವಿ ಬಿ ಮೈನಸ್ ವಿ ಎ ಅಂತಂದ್ರೇನು? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್ ಬಿ ಆ್ಯಂಡ್ ಎ. ಇಲ್ಲಿ 4 ಕೇಸ್ ಒಳಗೆ ಚಾರ್ಜ್ ಸೇಮ್ ಇರೋದ್ರಿಂದ ನೀವು ಜಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಎಲ್ಲ ಕೇಸ್ ಒಳಗೆ ವಿ ಬಿ ಮೈನಸ್ ವಿ ಎನ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಿದ್ರಂದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಇಲ್ಲಿ ಸಿಗುತ್ತೆ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನು ಕೂಡ 2017 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಅ ಕೆಪಾಸಿಟರ್ ಇಸ್ ಚಾರ್ಜ್ಡ್ ಬೈ ಅ ಬ್ಯಾಟರಿ. ದಿ ಬ್ಯಾಟರಿ ಇಸ್ ರಿಮೂವ್ಡ್ ಅಂಡ್ ಅನದರ್ ಐಡೆಂಟಿಕಲ್ ಅನ್ಚಾರ್ಜ್ಡ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. The total electrostatic energy of resulting system, option number 1, increases by a factor of 4, option number 2, decreases by a factor of 2, option number 3, remains the same, option number 4, increases by factor of 2. ಗೈಸ್, ಇಲ್ಲಿ ಕ್ವಶನ್ ಒಳಗೆ ಒಂದು ಕೆಪಾಸಿಟರನ್ನು ಒಂದು ಬ್ಯಾಟ್ರಿ ಜೊತೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಕತ್ತಾರೆ. ಈ ರೀತಿ ಚಾರ್ಜ್ ಆದ ಕೆಪಾಸಿಟರನ್ನು ಬ್ಯಾಟ್ರಿ ಜೊತೆ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ಏನು ಮಾಡ್ತಾರೆ, ಒಂದು ಅನ್ಚಾರ್ಜ್ಡ್ ಐಡೆಂಟಿಕಲ್ ಕೆಪಾಸಿಟರ್ ಜೊತೆ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡ್ತಾರೆ. ಕ್ವಶನ್ ಏನಪ್ಪ ಅಂತಂದ್ರೆ ಈ ರೀತಿ ನಾವು ಚಾರ್ಜ್ಡ್ ಕೆಪಾಸಿಟರನ್ನು ಒಂದು ಅನ್ಚಾರ್ಜ್ಡ್ ಕೆಪಾಸಿಟರ್ ಜೊತೆ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡಿದಾಗ ಆ ಸಿಸ್ಟಮ್ ಏನಿರುತ್ತಲ್ಲ, ಕಾಂಬಿನೇಷನ್ ಆಫ್ ದೀಸ್ ಟು ಕೆಪಾಸಿಟರ್ಸ್, ಆ ಸಿಸ್ಟಮ್ನ ಎನರ್ಜಿ ಏನಾಗುತ್ತೆ ಅಂದ್ರೆ ಸಿಸ್ಟಮ್ನ ಎನರ್ಜಿ ಯಾವ ರೀತಿ ಚೇಂಜ್ ಆಗುತ್ತೆ, ಸೇಮ್ ಉಳಿಯುತ್ತೋ, ಚೇಂಜ್ ಆಗುತ್ತೋ, ಅಥವಾ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ಗೈಸ್, ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ನಾನು ನಿಮಗೊಂದು ಜನರಲ್ ಫಾರ್ಮುಲಾನ ಹೇಳ್ಕೊಡ್ತೀನಿ. ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವು ಈ ರೀತಿ ಯಾವುದೇ ಕ್ವಶನನ್ನು ಸಾಲ್ವ್ ಮಾಡಬಹುದು. ಮೊದಲು ನಾನಿಲ್ಲಿ ಆ ಫಾರ್ಮುಲಾ ಎದ್ರ ಬಗ್ಗೆ ಐತಿ ಅನ್ನೋದನ್ನು ಹೇಳ್ತೀನಿ, ಆಮೇಲೆ ಆ ಫಾರ್ಮುಲಾನ ಡಿರೈವ್ ಮಾಡಿಕೊಡ್ತೀನಿ. ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಂತರ ನೀವು ಕ್ವಶನ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಿರಿ. ಗೈಸ್, ಇಲ್ಲಿ ಸಿಚುವೇಶನ್ ಏನಪ್ಪ ಅಂತಂದ್ರೆ ಮೊದಲು ನಮ್ಮ ಕಡೆ ಇಲ್ಲಿ 2 ಕೆಪಾಸಿಟರ್ಸ್ ಅದಾವ ಅಂತೇಳಿ ಕನ್ಸಿಡರ್ ಮಾಡಿರಿ ವಿತ್ ಕೆಪಾಸಿಟನ್ಸಸ್ C1 ಆ್ಯಂಡ್ C2. ಅವ್ರ ಮೇಲೆ ಚಾರ್ಜ್ Q1 ಆ್ಯಂಡ್ Q2 ಅದಾವ ಅಂತೇಳಿ ಕನ್ಸಿಡರ್ ಮಾಡಿರಿ. ಮತ್ತು ಅವ್ರ ಪ್ಲೇಟ್ಸ್ ಮಧ್ಯೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸಸ್ V1 ಮತ್ತು V2 ಅದಾವ ಅಂತೇಳಿ ಕನ್ಸಿಡರ್ ಮಾಡಿರಿ. ಸೊ ಬೇಸಿಕಲಿ ವಿ ಹ್ಯಾವ್ 2 ಕೆಪಾಸಿಟರ್ಸ್ ಹಿಯರ್, ಒಂದು C1, ಇನ್ನೊಂದು C2. ಆದರೆ ಇವೆರಡು ಇಲ್ಲಿ ಕನೆಕ್ಟೆಡ್ ಇಲ್ಲ, ಎರಡು ಸಪರೇಟ್ ಆಗಿದಾವೆ. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಇವೆರಡು ಕೆಪಾಸಿಟರ್ಸನ್ನು ನಾವು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡೋಣ. ಸೊ ಈ ರೀತಿ ಕನೆಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಚಾರ್ಜ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಂದರೆ ಟೋಟಲ್ ಚಾರ್ಜ್ ಇಲ್ಲಿ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಚಾರ್ಜ್ ಕಡಿಮೆ ಆಗಂಗಿಲ್ಲ, ಆದರೆ ಒಂದು ಕೆಪಾಸಿಟರ್ದಿಂದ ಇನ್ನೊಂದು ಕೆಪಾಸಿಟರ್ಗೆ ಚಾರ್ಜ್ ಮೂವ್ ಆಗುತ್ತೆ ಅಂಟಿಲ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕೆಪಾಸಿಟರ್ಸ್ ಬಿಕಮ್ ಸೇಮ್. ಸೊ ಈ ಪ್ರೊಸೆಸ್ ಒಳಗೆ ಇಲ್ಲಿ ಚಾರ್ಜ್ ಮೂವ್ ಆಗೋದ್ರಿಂದ ಏನಪ್ಪ, ಇಲ್ಲಿ ಎನರ್ಜಿ ಲಾಸ್ ಆಗುತ್ತೆ. ದೇರ್ ವಿಲ್ ಆಲ್ವೇಸ್ ಬಿ ಅ ಲಾಸ್ ಆಫ್ ಎನರ್ಜಿ. ಆ ಎನರ್ಜಿ ಎಲ್ಲಿ ಹೋಗುತ್ತೆ ಹಂಗಂದ್ರೆ ಆ ಎನರ್ಜಿ ಇಟ್ ವಿಲ್ ಬಿ ರಿಲೀಸ್ಡ್ ಆಸ್ ಹೀಟ್. ಸೊ ಹೀಟ್ ಆಗಿ ಅದು ಎನರ್ಜಿಯನ್ನು ಸಿಸ್ಟಮ್ ಇಲ್ಲಿ ಕಳ್ಕೊಳ್ತೈತಿ. ಸೊ ಬಿಫೋರ್ ಕನೆಕ್ಟಿಂಗ್ ದಿ ಕೆಪಾಸಿಟರ್ಸ್ ಏನು ಎನರ್ಜಿ ಇರ್ತೈತಲ್ಲ, ಟೋಟಲ್ ಎನರ್ಜಿ, ಆ ಎನರ್ಜಿ ಆಫ್ಟರ್ ಕನೆಕ್ಟಿಂಗ್ ಅಷ್ಟೇ ಇರಂಗಿಲ್ಲ, ಅದು ಕಡಿಮೆ ಆಗುತ್ತೆ. ಅದು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ನಾವಿಲ್ಲಿ ಜನರಲ್ ಫಾರ್ಮುಲಾನ ಇಲ್ಲಿ ಡಿರೈವ್ ಮಾಡೋಣ. ಸೊ ನಾವು ಮೊದಲಿಲ್ಲಿ ಫಸ್ಟ್ ಕೇಸ್ ಒಳಗೆ ಎನರ್ಜಿ ಎಷ್ಟೈತೆ ಅಂತ ಹೇಳಿ ನೋಡೋಣ. ಫಸ್ಟ್ ಕೇಸ್ ಏನು, ಬಿಫೋರ್ ಕನೆಕ್ಟಿಂಗ್ ದಿ ಕೆಪಾಸಿಟರ್ಸ್. ಸೊ ಬಿಫೋರ್ ಕನೆಕ್ಟಿಂಗ್ ವಿ ಹ್ಯಾವ್ 2 ಕೆಪಾಸಿಟರ್ಸ್. ನಮ್ಮ ಕಡೆ 2 ಕೆಪಾಸಿಟರ್ಸ್ ಅದಾವೆ. ಮೊದಲನೇ ಕೆಪಾಸಿಟರ್ಗೆ ಸಂಬಂಧಪಟ್ಟ ಕ್ವಾಂಟಿಟೀಸ್ ಯಾವ್ಯಾವು? ಕೆಪಾಸಿಟನ್ಸ್ C1, ಚಾರ್ಜ್ Q1, ಪೊಟೆನ್ಷಿಯಲ್ ಡಿಫರೆನ್ಸ್ V1. ಸಿಮಿಲರ್ಲಿ ಈ ಕಡೆ C2, Q2, V2. ಸೊ ಇಲ್ಲಿ ರಿಲೇಷನ್ ಏನೈತಿ, Q1 ಈಸ್ ಈಕ್ವಲ್ ಟು C1 V1, Q2 ಈಸ್ ಈಕ್ವಲ್ ಟು C2 V2. ಸೊ ಚಾರ್ಜಸ್ ಆನ್ ಈಚ್ ಕೆಪಾಸಿಟರ್ಸ್ ಇವು. ಇನ್ನು ಈ ಇನಿಷಿಯಲ್ ಅಂದ್ರೆ ಇನಿಷಿಯಲ್ ಎನರ್ಜಿ ಟೋಟಲ್ ಎಷ್ಟೈತಿ, ಹಾಫ್ C1 V1 ಸ್ಕ್ವೇರ್ ಪ್ಲಸ್ ಹಾಫ್ C2 V2 ಸ್ಕ್ವೇರ್. ನೆಕ್ಸ್ಟ್ ಇನ್ನು ಎರಡನೇ ಕೇಸ್ ಅಂದ್ರೆ ಆಫ್ಟರ್ ಕನೆಕ್ಟಿಂಗ್ ದೆಮ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಇಲ್ಲಿ ಬೇಸಿಕಲಿ ನಾವು ಏನು ಮಾಡ್ತೀವಿ, ಎರಡೂ ಕೆಪಾಸಿಟರ್ಸನ್ನು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡ್ತೀವಿ. ಇದರದ್ದು ಕೆಪಾಸಿಟನ್ಸ್ C1, ಇದರದ್ದು C2. ಇನ್ನು ಟೋಟಲ್ ಎನರ್ಜಿ ಅಥವಾ ಫೈನಲ್ ಎನರ್ಜಿ ಎಷ್ಟಿರುತ್ತೆ, ಹಾಫ್ ಇಂಟು ಕೆಪಾಸಿಟನ್ಸ್ ಆಫ್ ದಿ ಸಿಸ್ಟಮ್ ಅಂದರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಇಂಟು ಎಫೆಕ್ಟಿವ್ ವೋಲ್ಟೇಜ್ ಸ್ಕ್ವೇರ್. ಇಲ್ಲಿ ಹಾಫ್ ಇಂಟು ಎರಡು ಪ್ಯಾರಲಲ್ ಒಳಗಿರೋದ್ರಿಂದ ಎಫೆಕ್ಟಿವ್ ಕೆಪಾಸಿಟನ್ಸ್ C1 ಪ್ಲಸ್ C2. ಇನ್ನು ಎಫೆಕ್ಟಿವ್ ವೋಲ್ಟೇಜನ್ನು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಎಫೆಕ್ಟಿವ್ ಕೆಪಾಸಿಟನ್ಸ್ ಇದ್ರ ಸ್ಕ್ವೇರ್ ಅಂಥೇಳಿ ಬರಿಬೋದು. ಇನ್ನು ಈ ಫೈನಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು C1 ಪ್ಲಸ್ C2. Q ಅಂದ್ರೆ ಟೋಟಲ್ ಚಾರ್ಜ್ ಈಸ್ ಈಕ್ವಲ್ ಟು Q1 ಪ್ಲಸ್ Q2. Q1 ಅಂತಂದ್ರೆ C1 V1 ಪ್ಲಸ್
Q2 ಅಂದರೆ C2 V2 ಅದರ ಸ್ಕ್ವೇರ್ ಡಿವೈಡೆಡ್ ಬೈ C ಎಫೆಕ್ಟಿವ್ ಅಂತಂದ್ರೆ C1 ಪ್ಲಸ್ C2 ಹೋಲ್ ಸ್ಕ್ವೇರ್. ಇಲ್ಲಿ ಒಂದು C1 ಪ್ಲಸ್ C2 ಕ್ಯಾನ್ಸಲ್ ಆಗೋದ್ರಿಂದ ಏನಂತ ಬರಿಬೋದು, C1 V1 C2 V2 ಸ್ಕ್ವೇರ್ ನ್ಯೂಮರೇಟರ್ ಒಳಗೆ, ಡಿನಾಮಿನೇಟರ್ ಒಳಗೆ C1 ಪ್ಲಸ್ C2. ನೆಕ್ಸ್ಟ್ ನಾವು ಡಿಫರೆನ್ಸ್ ಇನ್ ಎನರ್ಜಿ ಅಥವಾ ಲಾಸ್ ಇನ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ ಈಕ್ವಲ್ ಟು ಇ ಇನಿಷಿಯಲ್ ಮೈನಸ್ ಇ ಫೈನಲ್. ಇನಿಷಿಯಲಿ ಎಷ್ಟು ಎನರ್ಜಿ ಇತ್ತು, ಹಾಫ್ ಇಂಟು C1 V1 ಸ್ಕ್ವೇರ್ ಪ್ಲಸ್ ಹಾಫ್ ಇಂಟು C2 V2 ಸ್ಕ್ವೇರ್ ಮೈನಸ್ ಈ ಫೈನಲ್ ಅಂದರೆ ಹಾಫ್ ಇಂಟು C1 V1 ಪ್ಲಸ್ C2 V2 ಇದರ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ C1 ಪ್ಲಸ್ C2. ಇನ್ನು 1/2 ಕಾಮನ್ ತೆಗಿನು, C1 V1 ಸ್ಕ್ವೇರ್ ಪ್ಲಸ್ C2 V2 ಸ್ಕ್ವೇರ್ ಮೈನಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ C1 V ಸ್ಕ್ವೇರ್ V1 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ V2 ಸ್ಕ್ವೇರ್ ಪ್ಲಸ್ 2C1 C2 V1 V2 ಡಿವೈಡೆಡ್ ಬೈ C1 ಪ್ಲಸ್ C2 ರೈಟ್. ನೆಕ್ಸ್ಟ್ LCM ತೆಗಿನು, ಅಂದರೆ ಅದನ್ನು ಮಲ್ಟಿಪ್ಲೈ ಮಾಡೋಣ. C1 ಪ್ಲಸ್ C2 ಇಂಟು ಏನಪ್ಪ ಬ್ರಾಕೆಟ್ ಒಳಗೆ C1 V1 ಸ್ಕ್ವೇರ್ ಪ್ಲಸ್ C2 V2 ಸ್ಕ್ವೇರ್ ಮೈನಸ್ ಎಲ್ಲ ಬರ್ಕೊಳ್ಳೋಣ, C1 ಸ್ಕ್ವೇರ್ V1 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ V2 ಸ್ಕ್ವೇರ್ ಪ್ಲಸ್ 2C1 C2 V1 V2 ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ C1 ಪ್ಲಸ್ C2. ನೆಕ್ಸ್ಟ್ ನಾವಿಲ್ಲಿ ಮಲ್ಟಿಪ್ಲೈ ಮಾಡಿದರೆ ಹಾಫ್ ಇಂಟು ಬ್ರಾಕೆಟ್ C1ಲೇ ಮಲ್ಟಿಪ್ಲೈ ಮಾಡಿದರೆ C1 ಸ್ಕ್ವೇರ್ V1 ಸ್ಕ್ವೇರ್ ಪ್ಲಸ್ C1 C2 V2 ಸ್ಕ್ವೇರ್. ನೆಕ್ಸ್ಟ್ C2ಲೇ ಮಲ್ಟಿಪ್ಲೈ ಮಾಡಿದರೆ C1 C2 V1 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ V2 ಸ್ಕ್ವೇರ್. ಹೌದು, ಇನ್ನು ಅದನ್ನು ಬರ್ಕೊಳ್ಳೋಣ, C1 ಸ್ಕ್ವೇರ್ V1 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ V2 ಸ್ಕ್ವೇರ್ ಪ್ಲಸ್ 2C1 C2 V1 V2 ಬ್ರಾಕೆಟ್ ಕಂಪ್ಲೀಟ್ ಹೋಲ್ ಡಿವೈಡೆಡ್ ಬೈ C1 ಪ್ಲಸ್ C2. ನೀವು ಇಲ್ಲಿ ಅಬ್ಸರ್ವ್ ಮಾಡಿರಿ ಯಾವ್ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾವೆ ಅಂಥೇಳಿ. ಇದು C1 ಸ್ಕ್ವೇರ್ V1 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತಾ, C2 ಸ್ಕ್ವೇರ್ V2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತಾ. ಸೊ ಉಳಿದಿದ್ದೆ ಯಾವ್ಯಾವು, ಇವೆರಡು ಟರ್ಮ್ಸು ಮತ್ತು ಅದೊಂದು ಟರ್ಮು. ಉಳಿದಿದ್ದೆಲ್ಲ ಬರೆದ್ರೆ ಡೆಲ್ಟಾ ಈಸ್ ಈಕ್ವಲ್ ಟು ಈ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡೋಣ, ಹಾಫ್ C1 C2 ಕಾಮನ್ ತೆಗಿನು ಡಿವೈಡೆಡ್ ಬೈ C1 ಪ್ಲಸ್ C2 ಹೊರಗೆ ತೆಗಿನು. ಬ್ರಾಕೆಟ್ ಒಳಗೆ ಏನು ಉಳಿತು, V2 ಸ್ಕ್ವೇರ್ ಪ್ಲಸ್ V1 ಸ್ಕ್ವೇರ್ ಮೈನಸ್ 2V1 V2. ಸೊ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಮೈನಸ್ 2AB ಫಾರ್ಮ್ ಒಳಗೆ ಬಂತು. ಸೊ ಇದನ್ನು ಏನಂತ ಬರಿಬೋದು, ಹಾಫ್ ಇಂಟು C1 C2 ಡಿವೈಡೆಡ್ ಬೈ C1 ಪ್ಲಸ್ C2, ಇದನ್ನು V1 ಮೈನಸ್ V2 ಹೋಲ್ ಸ್ಕ್ವೇರ್ ಅಂತಲೂ ಬರಿಬೋದು. ಸೊ ದಿಸ್ ಈಸ್ ಅ ಫಾರ್ಮುಲಾ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಎನರ್ಜಿ ಎಷ್ಟು ಲಾಸ್ ಆಗುತ್ತಾ, ಎರಡು ಕೆಪಾಸಿಟರ್ನ ಕನೆಕ್ಟ್ ಮಾಡೋದ್ರಿಂದ ಹಾಫ್ ಇಂಟು C1 C2 ಡಿವೈಡೆಡ್ ಬೈ C1 ಪ್ಲಸ್ C2 V1 ಮೈನಸ್ V2 ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವು ಈ ಕ್ವಶನ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಿರಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನನ್ನು 2018 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದಿ ಮೆಟಲ್ ಪ್ಲೇಟ್ಸ್ ಆಫ್ ಅನ್ ಐಸೋಲೇಟೆಡ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ C ಹ್ಯಾವಿಂಗ್ ಅ ಚಾರ್ಜ್ Q and area A is ಆಪ್ಷನ್ ನಂಬರ್ 1 proportional to the square root of the distance between the plates. Option number 2 linearly proportional to the distance between the plates. Option number 3 independent of the distance between the plates. Option number 4 inversely proportional to the distance between the plates. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಪ್ಲೇಟ್ಸ್ಗಳ ಮಧ್ಯೆ ಇರತಕ್ಕಂಥ ಫೋರ್ಸ್ ಆ ಪ್ಲೇಟ್ಸ್ಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗೈತಿ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ಅಂದರೆ ಫೋರ್ಸ್ ಎಫ್ ಡಿಸ್ಟೆನ್ಸ್ ಡಿ ಮೇಲೆ ಯಾವ ರೀತಿ ಡಿಪೆಂಡ್ ಆಗೈತಿ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ಈ ಕ್ವಶನ್ಗೆ ಆನ್ಸರ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗಿರಬೇಕು. ಯಾಕಂದರೆ ನಾವು ಕ್ವಶನ್ ನಂಬರ್ 2 ಅನ್ನು ಡಿಸ್ಕಸ್ ಮಾಡೋ ಮುಂದೆ ನೋಡಿದ್ವಿ ಯಾವ ರೀತಿ ಫೋರ್ಸ್ ಎಫ್ ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿ.
ಸೊ ಅದನ್ನು ನೀವಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಗೊತ್ತಾಗಿರುತ್ತೆ. ಒಂದು ವೇಳೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ವೇಟ್ ಮಾಡಿರಿ, ನಾನು ಆನ್ಸರ್ ಡಿಸ್ಕಸ್ ಮಾಡೋ ಮುಂದೆ ನಿಮಗೆ ಹೇಳ್ಕೊಡ್ತೀನಿ. ಗೈಸ್, ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತೇಳಿ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಆ್ಯಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ದು ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. So guys, thanks for watching and stay tuned for the next video.